ಮಾನ್ಯ ಕೇಂದ್ರ ಸಚಿವರು ಕುಮಾರಸ್ವಾಮಿ ಸಾಹೇಬರು ಕೇತ್ಗಾಲಹಳ್ಳಿ ಹತ್ರ ಸರ್ವೆ ನಂಬರ್ 7, 8, 9, 10, 16, 17 ಇಲ್ಲೊಂದು 14 ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅದು ಮೊದಲಿಂದ ಚರ್ಚೆಯಲ್ಲಿತ್ತು. ಹೈಕೋರ್ಟ್ ಕಳೆದ ನಿರ್ದೇಶನ ಕೊಟ್ಟಿತ್ತು ಅದನ್ನು ತೆರವುಗೊಳಿಸಿ ಅಂತ. ಈ ವಿಚಾರದಲ್ಲಿ ಕಂದಾಯ ಇಲಾಖೆ ಕೂಡ ಜಂಟಿ ಸರ್ವೆ ಮಾಡಿಸಿದ್ರು. ಸೊ ತೆರವು ಈ ದೇಶದ ಪ್ರಧಾನಮಂತ್ರಿಗಳು ಮಾಡಿದ್ರು, ಮಾಜಿ ಮುಖ್ಯಮಂತ್ರಿಗಳು ಮಾಡಿದ್ರು, ಕೇಂದ್ರ ಸಚಿವರು ಮಾಡಿದ್ರು. ಒತ್ತುವರಿನೇ ಒತ್ತುವರಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇವತ್ತು ಹೋಗಿ 2 JCB ಅಲ್ಲಿ ನಿಂತಿದೆ ಅಂತ. ಯಾರು ಒತ್ತುವರಿ ಮಾಡಿದ್ರು ತೆರವುಗೊಳಿಸ್ತಾರೆ. ಅದು ಕೆಲವು ಸಂವಿಧಾನದಲ್ಲಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿದ್ರೆ ಅದನ್ನ ಯಾವುದೇ ಕಾರಣಕ್ಕೆ ತೆರವುಗೊಳಿಸಬಾರದು ಅಂತ ಸಂವಿಧಾನದ ಯಾವ ಆರ್ಟಿಕಲ್ ಅಲ್ಲೂ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಯಾವ ಆರ್ಟಿಕಲ್ ಇಲ್ಲದೆ ಇರೋದ್ರಿಂದ ತೆರವುಗೊಳಿಸಬಹುದು ಅಂತ ಅದರಲ್ಲಿ ತಪ್ಪೇನಿಲ್ಲ. ಮೋಸ್ಟ್ಲಿ ಕಂದಾಯ ಇಲಾಖೆ ತೆರವುಗೊಳಿಸುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ನೆನಪಿಟ್ಕೊಂಡು ತೆರವುಗೊಳಿಸಿ ಗೌರವದಿಂದ ಇದಕ್ಕೇನು ಪ್ರತಿಕ್ರಿಯೆ ಕೊಡದೆ ತಾವು ಕೂಲಾಗಿದ್ದಲ್ಲೇ ತಮ್ಮ ಗೌರವ ಹೆಚ್ಚಾಗುತ್ತೆ ಅಂತ. ಮತ್ತೆ ತಾವು NDA ಪಕ್ಷದ ಮಿತ್ರಕೂಟ, ಯಾವಾಗ ಕಾಂಗ್ರೆಸ್ ಪಕ್ಷದ ಮಿತ್ರಕೂಟ ಆಗ್ತಾರೋ ನನಗೆ ಯಾರೋ ಅಂತಿದ್ರು, ಇಲ್ಲಮ್ಮ ನಿಮ್ಮ ಕುಮಾರಸ್ವಾಮಿ ನಿಮ್ಗೆ ಬೈತಿದ್ಯಾ, ಯಾವಾಗ ಕಾಂಗ್ರೆಸ್ ಬಂದು ಇಲ್ಲಿ ಅಧಿಕಾರ ತಗೊಳ್ತಾರೋ ಅವ್ರು ಸುಮ್ಮನೆ ಬಿಡ್ತಾರ ಅಂತ. ಅದಕ್ಕೆ ನಮ್ಮ ಪಾರ್ಟಿಯಲ್ಲಿರೋರಿಗೆ ಅಗ್ರೆಷನ್ಸ್, ನಮ್ಮ ಪಾರ್ಟಿಗೆ ಅವ್ರು ಯಾವಾಗ ಬರ್ತಾರೋ ಬಂದ್ಬಿಡ್ತಾರೋ ಅದು ನಮಗೂ ಗೊತ್ತಿಲ್ಲ. ಅವರಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ನಮಗೂ ಇಲ್ಲ. ಸೊ ಒಂಥರ ಕುಮಾರಸ್ವಾಮಿ ಅವರು ಹೇಗೆ ಅಂದರೆ, ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಯಾಕೆ ಕೊಡಿಸಿದ್ರೆ ಅಂಕಲ್ ಅಂತಾರಲ್ಲ ಅವರು, ಹಾಗೆ ಸಪೋಸ್ ಚಾಕ್ಲೇಟ್ ಕೊಡಿಸಿದ್ರೆ ಥ್ಯಾಂಕ್ ಯು ಅಂಕಲ್, ಇವ್ರು ಚಾಕ್ಲೇಟ್ ಕೊಡಿಸಿದ್ರೆ ಥ್ಯಾಂಕ್ ಯು ಅಂಕಲ್ ಅಂತಾರಲ್ಲ. ಸೊ ಹಾಗೆ ಈಗ BJP ಅವರು ಸೆಂಟ್ರಲ್ ಮಿನಿಸ್ಟರ್ನ ಚಾಕ್ಲೇಟ್ ಕೊಟ್ಟಿದ್ದಾರೆ. ಅವ್ರು ಒಳ್ಳೇದಾರೆ. ವೈಯಕ್ತಿಕವಾಗಿ ನಾನು ಅವ್ರು ತುಂಬ ಗೌರವಿಸ್ತೀನಿ. ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ದೇವೇಗೌಡರ ಬಗ್ಗೆ, ಆ ಕುಟುಂಬದ ಬಗ್ಗೆ. ರಾಜಕಾರಣ ಅಂದರೆ ರಾಜಕಾರಣ, ಐಡಿಯಾಲಜಿಕಲ್ ಫೈಟ್ ಇದೆ. ಕೋಮುವಾದಿ ಪಕ್ಷದ ಜೊತೆ ಹೋಗಿ ಕುಮಾರಸ್ವಾಮಿ ಅವರು ಸೇರ್ಕೊಂಡ್ರೆ ನಾವು ವಿಮರ್ಶೆ ಮಾಡಿದ್ರೆ ಹೇಗಿರ್ತೀವಿ. ಕುಮಾರಸ್ವಾಮಿ ಅವರು ಮೋಸ್ಟ್ಲಿ ನನ್ನ ಬಗ್ಗೆ ಇದುವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ದಯವಿಟ್ಟು ಕೊಡಿ ಅಂತ ಭಾವಿಸ್ತೀನಿ. ಅವರು ಕುಮಾರಸ್ವಾಮಿನ ಬಾಯಿಗೆ ಬಂದಂಗೆ ಬೈದವರು. ಯಡಿಯೂರಪ್ಪ ಸಾಹೇಬರು ಅವತ್ತು ಅಧಿಕಾರ ಹಸ್ತಾಂತರ ಆಗಲಿಲ್ಲ ಅಂತ ಇದೇ ಬೆಂಗಳೂರಲ್ಲಿ ಸ್ಟ್ರೀಟಲ್ಲಿ ನಿಂತ್ಕೊಂಡು ಕುಮಾರಸ್ವಾಮಿ ವಚನ ಭ್ರಷ್ಟ ಅಂತ ಬೈದಿರೋದು ನಿಮ್ಗೆ ಯಾರಿಗೂ ನೆನಪಿದೆ ಅನ್ಸುತ್ತೆ. ಮತ್ತೆ ಆ ಕಡೆ ಹೋಗಿದ ತಕ್ಷಣ ಮತ್ತೆ ನನಗೆ ಇನ್ನೂ ಒಂದು ಆತಂಕ ಇದೆ. 29ಅಲ್ಲೋ 34ಅಲ್ಲೋ ಕುಮಾರಸ್ವಾಮಿ ಅವ್ರು ನಮ್ಮ ಕಡೆ ಬಂದ್ಬಿಟ್ರೆ BJP ಅವ್ರ ಪಾಪ ಅವ್ರು ಏನೆಲ್ಲ ಬೈತಾರೋ ಅಂತ. ಅವ್ರು ನೋಡಿ, ಪಾಲಿಟಿಕ್ಸ್ ಅಲ್ಲಿ ಒಂದು ಮಾತಿದೆ, ದೇರ್ ಇಸ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಅಂಡ್ ಎನಿಮೀಸ್ ಇನ್ ಪಾಲಿಟಿಕ್ಸ್. ರಾಜಕಾರಣದಲ್ಲಿ ಶತ್ರುಗಳು ಶಾಶ್ವತ ಅಲ್ಲ, ಸ್ನೇಹಿತರು ಶಾಶ್ವತ ಅಲ್ಲ. ಸ್ನೇಹಿತರು ಶತ್ರುಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರು ಸ್ವಲ್ಪ ಬೇಗ ಬದಲಾಗ್ತಾರೆ. ಅದಕ್ಕೆ ಅವರು ಆವಾಗ ಬದಲಾಗಿರೋದಕ್ಕೆ ಒಂದ್ಸಲ 2 ಸಲ ಮುಖ್ಯಮಂತ್ರಿ ಆಗಿರೋದು, ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು. ಅವರು 5 ವರ್ಷದಿಂದ ಒಂದು ಸ್ಪೀಚ್ ಹೇಳ್ತಿದ್ರು, ಕೋಮುವಾದಿ ಪಕ್ಷದ ಜೊತೆ ಯಾವುದೇ ಕಾರಣಕ್ಕೆ ಕೈ ಜೋಡಿಸುವುದಿಲ್ಲ. ನೋಡಿ ಇನ್ಸ್ಪೈರ್ ಆದ ಎಂಥ ಜಾತ್ಯತೀತ ಸಿದ್ಧಾಂತ ಇದೆ ಕುಮಾರಣ್ಣಂದು. ಇಂಥ ಮೊನ್ನೆ ನೋಡಿದ್ರೆ ಮುಸ್ಲಿಂ ಬಾಂಧವರು ರೈತರು. ಕುಮಾರಣ್ಣ, ನೀವು ಅಧಿಕಾರ ಮುಸ್ಲಿಂ ಬಾಂಧವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ನೀವು ಇವತ್ತು ಏಕಾಏಕಿ ಅಲ್ಲೋಗ್ಬಿಟ್ಟು ನನಗೇನು ಬೇಜಾರು ಅಂದ್ರೆ, ಈ ಸೌತ್ ಇಂಡಿಯಾದಲ್ಲಿ ನಾನು 2 ಲೀಡರ್ಸ್ ನೋಡಿದೆ. ಎಲೆಕ್ಷನ್ ಮುಂಚೆ ಒಂಥರ ಮಾತಾಡಿ ನಂತರ ಅಲ್ಲಿ ಪವನ್ ಕಲ್ಯಾಣ್ ಅವರು ಮುಸ್ಲಿಮ್ಸ್ ಮನೆಗೆ ಹೋಗಿ ಮಸೀದಿಗೆ ಹೋಗಿ, ಕ್ರಿಶ್ಚಿಯನ್ ಇದ್ರಲ್ಲಿ ಹೋಗಿ ಅಲ್ಲೂ ಪ್ರೇಯರ್ ಮಾಡಿದ್ರು. ಗೆದ್ದ ಮೇಲೆ ಈಗ ಪವನ್ ಕಲ್ಯಾಣ್ ಅವರು ಹಿಂದುತ್ವದ ಪಾಠ ಮಾಡ್ತಾ ಇದ್ದಾರೆ. ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾರೆ. ಸನಾತನ ಧರ್ಮ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಪವನ್ ಕಲ್ಯಾಣ್ ಅವರು DCM ಆಗಕ್ಕೆ ಅವ್ರೀಗ ಮೋದಿ ಅವ್ರ ಹತ್ರ ಸ್ವಲ್ಪ ವಿಶ್ವಾಸ ಗಳಿಸಕ್ಕೆ ಹಿಂದುತ್ವ ಅಂತಿದ್ದಾರೆ. ಅಲ್ಲೂ ಸಹ ಮೈನಾರಿಟಿ ಅವರಿಗೆ ಪವನ್ ಕಲ್ಯಾಣ್ ಅವರು ಮೋಸ ಮಾಡಿದ್ರು. ಇಲ್ಲಿ ಕುಮಾರಸ್ವಾಮಿ ಅವರು ಮೈನಾರಿಟಿ ಅವ್ರಿಗೆ ಮೋಸ ಮಾಡಿದ್ರು. ಯಾಕಂದ್ರೆ ಅವ್ರು ಓಟ್ ಹಾಕೋದಕ್ಕೆ ಅವ್ರ ಅಧಿಕಾರಕ್ಕೆ ಬಂದಿದ್ರು. ಯಾವಾಗ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಬಾಗಿಲು ತಡ್ತಾರೋ, ಯಾವಾಗ ಅಲಿಯನ್ಸ್ ಆಗುತ್ತೋ ಏನು ನನಗಂತೂ ಸ್ಪಷ್ಟತೆ ಇಲ್ಲ. ಒಟ್ಟಾರೆಯಾಗಿ ಕರಿಯರ್ ಸ್ಟೈಲ್ ಅಲ್ಲೇ ಮಾತಾಡ್ತಿದ್ರ. ನಾನು ಯಾರು KTCC ಸಾಮಾನ್ಯ ಕಾರ್ಯಕರ್ತ, ನಾನು ಸಾಮಾನ್ಯ ನಾನು ಅವ್ರು ಬಂದ್ರು ಬರದೇ ಇದ್ರು ನಂದು ಅಭ್ಯಂತರ ಇಲ್ಲ. ನನ್ನ ಅಭಿಪ್ರಾಯ ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಕುಮಾರಸ್ವಾಮಿ ಅವರು ಇದಕ್ಕೆ ಅಡ್ಡಿಪಡಿಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಪ್ರೀತಿಯಿಂದ ಕರಿತಾ ಇದ್ದೀರಿ ಅಂತ ಅವ್ರ ಮೇಲೆ ನನಗೆ ಪ್ರೀತಿ ಇದೆ.
ಕುಮಾರಣ್ಣನ ಪ್ರೀತಿ ಮಾಡ್ತಾ ಇದ್ದಾರೆ. ನಾನು ಕುಮಾರಣ್ಣ ಮುಂದೆ ಹೇಳ್ತೀನಿ, ವೈಯಕ್ತಿಕವಾಗಿ ಪಾರ್ಟಿಯ ಸಂಬಂಧಿಸಿದ ಕುಮಾರಣ್ಣನ ಮೇಲೆ ನನಗೆ ಲವ್ ಇದೆ, ನನಗೆ ಗೌರವ ಇದೆ. ಈಗ ಕುಮಾರಣ್ಣನ ಪಾರ್ಟಿ ನಾನು ಬಯಕಾಗುತ್ತೆ, ಅಲ್ಲಿದ್ದಾರೆ ಬೈಕ್, ನಾವಿಲ್ಲಿದ್ದೀವಿ, ಕುಮಾರಣ್ಣನು ನಮಗೆ ಬೈಕ್. ಥ್ಯಾಂಕ್ ಯು ಕುಮಾರ್ ಸರ್. ಇದೆಲ್ಲ ನಾನು ನನ್ನ ಲೆವೆಲ್ ಇರೋರ ಬಗ್ಗೆ ಮಾತ್ರ ಮಾತಾಡ್ತೀನಿ. ನಾನು ಆರ್ ಅಶೋಕ್ ಅವರು, ವಿಜೇಂದರ್ ಅವರು, ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು ನನ್ನ ಲೆವೆಲ್ ಅಂತ ಭಾವಿಸ್ತೀನಿ. ಸೊ ನನಗಿಂತ ಕಡಿಮೆ ಲೆವೆಲ್ ಇರೋರ ಬಗ್ಗೆ ನಾನು ಯಾಕೆ ಅದು PLD ಬ್ಯಾಂಕ್ ಚುನಾವಣೆ ಅವ್ರ ಫ್ಯಾಮಿಲಿಯಲ್ಲಿ ಇರೋ 150 ಕೋಟಿಂದ ನಡೆದಿತ್ತು. ನನ್ನ ಫ್ಯಾಮಿಲಿಯಲ್ಲಿ 150 ಕೋಟಿ ಇದ್ರೆ ನಾನು ಗೆಲ್ತೇನೆ. ಅದು ಜನ ಓಟ್ ಹಾಕೋದಲ್ಲ, ಅಲ್ಲಿ ಮೆಂಬರ್ಸ್ ಓಟ್ ಹಾಕೋದು ಎಲ್ಲ ಅವ್ರ ಫ್ಯಾಮಿಲಿಯವರೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.